ಹಲೋ ಆಲ್, ಎಲ್ರಿಗೂ ಸ್ವಾಗತ. ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ 2025ನ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ನಿನ್ನೆ. ಅಂಡ್ ಈ ರಿಸಲ್ಟ್ ಅಲ್ಲಿ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ 10+ ಸ್ಟೂಡೆಂಟ್ಸ್ ಜಡ್ಜಸ್ ಆಗಿರೋದು ನಮಗೆ ತುಂಬಾ ಖುಷಿ ಅಂಡ್ ಹೆಮ್ಮೆಯ ವಿಚಾರ. ಅಂಡ್ ಅದಷ್ಟೇ ಅಲ್ಲ, ಸೆಲೆಕ್ಟ್ ಆದಂತ ಪ್ರತಿಯೊಬ್ಬ ಸ್ಟೂಡೆಂಟ್, ದಟ್ ಇಸ್ 83 ಕ್ಯಾಂಡಿಡೇಟ್ಸ್ ಏನು ನೀವು ಜಡ್ಜ್ ಆಗಿದ್ದೀರಿ, ಪ್ರತಿಯೊಬ್ಬರಿಗೂ ಸಹ ವೆರಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನಿಮ್ ಎಲ್ಲರ ಕನಸು ನನಸಾಗಿದೆ. ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಪೇಷನ್ಸ್, ನಿಮ್ಮ ಒಂದು ಎಫರ್ಟ್ ಏನು ನೀವು ಹಾಕಿದ್ದೀರಿ ಎಕ್ಸಾಮಿಗೆ, ನಿಮ್ಮ ಡೆಡಿಕೇಶನ್ ಇವತ್ತು ಇಟ್ ಹ್ಯಾಸ್ ಕಮ್ ಇನ್ ಟು ಕಲರ್ಸ್. ಸೊ ಹಾಗಾಗಿ ನಿಮ್ ಎಲ್ಲ ಖುಷಿ, ಯು ಡಿಸರ್ವ್ ಆಲ್ ಯುವರ್ ಹ್ಯಾಪಿನೆಸ್. ಸೊ ಪ್ರತಿಯೊಬ್ಬರಿಗೂ ಸಹ ವೆರಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಅಂಡ್ ಈ ನೋಟಿಫಿಕೇಶನ್ ನಾವೇನು ಕಾಲ್ ಮಾಡಿದ್ವಿ, ದಟ್ ಇಸ್ ನಾವು ಇನ್ ದ ಸೆನ್ಸ್ ಹೈಕೋರ್ಟ್ ಏನ್ ಕಾಲ್ ಮಾಡಿತ್ತು, ದಟ್ ಇಸ್ ಫಾರ್ 158 ವೇಕೆನ್ಸೀಸ್ಗೆ ಕಾಲ್ ಆದಂತ ನೋಟಿಫಿಕೇಶನ್. ನಮಗೆ ಈ ನೋಟಿಫಿಕೇಶನ್ ಬರೋದಕ್ಕೆ ಮುಂಚೆ 2024 ಅಲ್ಲಿ ಯಾವ್ದು ನೋಟಿಫಿಕೇಶನ್ ಇರಲಿಲ್ಲ. 25 ಅಲ್ಲಿ ನೋಟಿಫಿಕೇಶನ್ ಬರುತ್ತೆ ಅಂಡ್ ವಿತ್ ಅ ಹ್ಯೂಜ್ ವೇಕೆನ್ಸಿ ಆಫ್ 158. ಈ ವೇಕೆನ್ಸಿಯಲ್ಲಿನೂ ಸಹ ತುಂಬಾ ಹ್ಯೂಜ್ ನಂಬರ್ ಆಫ್ ಸೀಟ್ಸ್ ಇರೋದ್ರಿಂದ ತುಂಬಾ ಜಾಸ್ತಿ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಾರೆ ಅನ್ನೋಂತ ಒಂದು ಇದಿತ್ತು, ಹೋಪ್ಸ್ ಇತ್ತು. ಅಂಡ್ ಅದೇ ರೀತಿ 83 ಕ್ಯಾಂಡಿಡೇಟ್ಸ್ ಯಾವತ್ತೂ ಫುಲ್ ಎಲ್ಲ 158 ವೇಕೆನ್ಸೀಸ್ ಏನ್ ಫಿಲ್ ಅಪ್ ಆಗೋದಿಲ್ಲ. ಬಿಕಾಸ್ ಮೆರಿಟ್ ಸ್ಟೂಡೆಂಟ್ಸ್ ಅಂತ ಎಲ್ಲ ನಾವು ನೋಡುವಾಗ ಯಾರು ಫುಲ್ಫಿಲ್ಲಿಂಗ್ ಆಗಿರ್ತಾರೆ ಈ ಪೋಸ್ಟ್ಗೆ, ಡಿಸರ್ವಿಂಗ್ ಅಂತ ಹೇಳಿ ಹೈಕೋರ್ಟ್ನ ಒಂದು ಪ್ಯಾನಲ್, ಜಡ್ಜಸ್, ಇಂಟರ್ವ್ಯೂ ಬೋರ್ಡ್ಗೆ ಅನ್ಸುತ್ತೆ ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ಲಿ 83 ಕ್ಯಾಂಡಿಡೇಟ್ಸ್. ಇದಕ್ಕೆ ಪ್ರೀವಿಯಸ್ ನೋಟಿಫಿಕೇಶನ್ 2023 ಅಲ್ಲಿ ಬರೀ 33 ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿದ್ರು. ದಿಸ್ ಇಸ್ 83, ಅ ವೆರಿ ಗುಡ್ ನಂಬರ್. ಸೊ ಸುಮಾರು ಸ್ಟೂಡೆಂಟ್ ಸೆಲೆಕ್ಟ್ ಆಗಿದ್ದಾರೆ ಈ ನೋಟಿಫಿಕೇಶನ್ ಇಂದ, ಒಂದು ತುಂಬಾ ಖುಷಿ ವಿಚಾರ. ಹಾಗೇನೆ 158 ಅಂಡ್ 83 ಅಂತ ಹೇಳುವಾಗ ಆಲ್ಮೋಸ್ಟ್ 50% ಆಫ್ ದ ವೇಕೆನ್ಸೀಸ್ ಏನೇ ಫಿಲ್ ಅಪ್ ಆಗಿರೋದು. ಪಾಸ್ ಆದಂತ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಯಾರು ಈ ವರ್ಷ ನೀವು ಕ್ಲಿಯರ್ ಮಾಡೋದಕ್ಕಾಗ್ಲಿಲ್ಲ, ನೀವು ಯಾವುದೇ ಹೋಪ್ ಅನ್ನ ಲೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂಡ್ ನೀವು ಈ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ನಿಮ್ಮ ಒಂದು ಡೆಡಿಕೇಶನ್ ಅಂಡ್ ಪ್ರತಿಯೊಂದು ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದೀರಿ, ಪ್ರಯತ್ನ ಮಾಡ್ತಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಈ ವರ್ಷ ನಿಮ್ದಾಗಿರ್ಲಿಲ್ಲ, ಬಟ್ ಕಮಿಂಗ್ ಇಯರ್, ಕಮಿಂಗ್ ನೋಟಿಫಿಕೇಶನ್ ನಿಮ್ದಾಗಿರುತ್ತೆ. ನೀವು ನಿಮ್ಮ ಒಂದು ಕಂಟಿನ್ಯೂಸ್ ಎಫರ್ಟ್ಸ್ ಅನ್ನ ಹಾಕ್ತಾ ಇರಿ. ನೀವು ಮಾಡ್ತಿರುವಂತ ಪ್ರಿಪರೇಷನ್ ಅನ್ನ ಡಿಮೋಟಿವೇಟ್ ಆಗದೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಕೀಪ್ ಗೋಯಿಂಗ್ ಫಾರ್ವರ್ಡ್. ನೀವು ನಿಮ್ಮ ಕನ್ಸನ್ನ ಅಚೀವ್ ಮಾಡ್ಕೊಳ್ಳೋದು ಈ ನೋಟಿಫಿಕೇಶನ್, ಬರುವಂತ ನೋಟಿಫಿಕೇಶನ್. ಬಿಕಾಸ್ ನೆಕ್ಸ್ಟ್ ನೋಟಿಫಿಕೇಶನ್ ಕೂಡ ಸಹ ಎಕ್ಸ್ಪೆಕ್ಟೆಡ್ ಇದೆ ವೆರಿ ಸೂನ್. ಮೈಟ್ ಬಿ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರಬಹುದು. ಅಂಡ್ ಆ ನೋಟಿಫಿಕೇಶನ್, ಆ ವೇಕೆನ್ಸೀಸ್ ನಿಮ್ದಾಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಸ್ಟೂಡೆಂಟ್, ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಯಾರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರಿ, ಪ್ಲೀಸ್ ನಿಮ್ಮ ಎಲ್ಲ ಎಫರ್ಟ್ಸ್ ಅನ್ನ ಹಾಕಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಅಂಡ್ ನಿಮ್ಮ ಡೆಡಿಕೇಶನ್ ಡೆಫಿನೆಟ್ಲಿ ನಿಮ್ಮ ಕನ್ಸನ್ನ ನನಸು ಮಾಡುತ್ತೆ. ಸೊ ಹಾಗಾಗಿ ಪ್ಲೀಸ್ ನೀವು ಎಲ್ಲರೂ ಸಹ ಈ ಎಕ್ಸಾಮ್ನ ಜರ್ನಿ, ಕಾಂಪಿಟೇಟಿವ್ ಎಕ್ಸಾಮ್, ನಿಮ್ಮ ಪೇಷನ್ಸ್ ಟೆಸ್ಟ್ ಆಗುತ್ತೆ. ಸೊ ಆ ಪೇಷನ್ಸ್ ಅನ್ನ ಇಟ್ಕೊಂಡು ಪ್ರಯತ್ನ ಮಾಡಿ. ಅಂಡ್ ನೆಕ್ಸ್ಟ್ ಬರುವಂತ ಇನ್ನೇನು ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಇನ್ ಕರ್ನಾಟಕ ಸಿವಿಲ್ ಜಡ್ಜ್, ಕರ್ನಾಟಕ ಜುಡಿಷರಿ ಏನಿದೆ ಅದು ತುಂಬಾ ಫಾಸ್ಟ್ ಟ್ರ್ಯಾಕ್ ಆಗಿ ನಡೆಯುತ್ತೆ. ಸೊ ಯು ಹ್ಯಾವ್ ಟು ಬಿ ಆಲ್ವೇಸ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್. ಸೊ ನೀವು ನಿಮ್ಮ ಪ್ರಿಪರೇಷನ್ ಅಲ್ಲಿ ಏನ್ ಕಮ್ಮಿ ಆಗಿತ್ತು, ಏನ್ ಡ್ರಾಬ್ಯಾಕ್ ಆಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅಂಡ್ ಅದರ ಅಕಾರ್ಡಿಂಗ್ಲಿ ನೀವು ಅದನ್ನ ಕೋಪ್ ಅಪ್ ಮಾಡ್ಕೊಳ್ಳೋದಕ್ಕೆ ಅದರ ಮೇಲೆ ವರ್ಕೌಟ್ ಮಾಡಿ. ಈ ವಿಡಿಯೋ ಅಲ್ಲಿ ಸೊ ನಾನು ಇನ್ನೊಂದು ವಿಚಾರ ಹೇಳಬೇಕು. ನಮ್ಮ ಕ್ಲಾಸಸ್ ಇಂದ 11 ಸ್ಟೂಡೆಂಟ್ಸ್ ಏನು ಜಡ್ಜಸ್ ಆಗಿದ್ದಾರೆ, ಇದರಲ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್. ಬಿಕಾಸ್ ತುಂಬಾ ಪ್ರೌಡ್ ಫೀಲಿಂಗ್ ಆಗುತ್ತೆ. ಸೊ ನಿಮ್ಮದಷ್ಟೇ ಅಲ್ಲ, ಇದು ನಮಿಗೂ ಸಹ ರಿಸಲ್ಟ್ ಡೇನೆ. ಸೊ ಹಾಗಿದ್ದಾಗ ಈ ಒಂದು ಸಕ್ಸಸ್ ಅನ್ನೋದು ತುಂಬಾ ಖುಷಿ ಕೊಡುತ್ತೆ. ಈ ಸಕ್ಸಸ್ ಜೊತೆಗೆ ಸುಮಾರು ಜನ ಸ್ಟೂಡೆಂಟ್ಸ್ ಎನ್ಕ್ವೈರಿ ಮಾಡುವಾಗ ಪ್ರಶ್ನೆ ಕೇಳ್ತಾರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಷ್ಟು ಜನ ಕ್ವಾಲಿಫೈ ಆದ್ರು ಅಂತ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ 5 ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನೇ ಪಾಸ್ ಆಗಿರೋವಂಥದ್ದು. ಸೊ ಹಾಗಾಗಿ ಇಂಗ್ಲಿಷಲ್ಲಿ ಬರೆದ್ರೇನೆ ಎಕ್ಸಾಮ್ ಪಾಸ್ ಆಗ್ತಾರೆ ಅಂತ ಖಂಡಿತ ಇಲ್ಲ. ಕನ್ನಡದಲ್ಲಿ ಬರೆಯುವಂತ ಸ್ಟೂಡೆಂಟ್ಸ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಸಹ ಅಷ್ಟೇ ಸಕ್ಸಸ್ಫುಲ್ ಆಗಿ ಪಾಸ್ ಆಗ್ತಾರೆ. ಸೊ ಈ ಒಂದು ಡೌಟ್ ಅನ್ನ ಇಟ್ಕೋಬೇಡಿ, ಕನ್ನಡ ಮೀಡಿಯಂ ಇದ್ರೆ ಒಳ್ಳೇದಾ, ಇಂಗ್ಲಿಷ್ ಮೀಡಿಯಂ ಇದ್ರೆ ಒಳ್ಳೇದಾ ಅಂತ. ನಿಮಗೆ ನೀವ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಸ್ಟ್ರಾಂಗ್ ಆಗಿದ್ದೀರಿ, ನೀವ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೆಸ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀರಿ, ಆ ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ ಎಲ್ಲಿನೂ ಸಹ ಇದೇ ಲ್ಯಾಂಗ್ವೇಜ್ ಅಂತ ಹೇಳಿಲ್ಲ. ಇಂಗ್ಲಿಷ್ ಆರ್ ಕನ್ನಡ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಮೂರಲ್ಲೂ ನಿಮಗೆ ಓಪನ್ ಆಗಿದೆ. ಸೊ ಚೂಸ್ ದ ಲ್ಯಾಂಗ್ವೇಜ್ ವಿಚ್ ಈಸ್ ಯೋರ್ ಸ್ಟ್ರಾಂಗೆಸ್ಟ್ ಪಾಯಿಂಟ್.
ಬಿಕಾಸ್ ಅದೇ ಮಾಧ್ಯಮದಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದು. ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. 5 ಸ್ಟೂಡೆಂಟ್ಸ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬರೆದು ಎಕ್ಸಾಮ್ ಕ್ಲಿಯರ್ ಆಗಿರೋದು. ಇನ್ನೊಂದು ಡೌಟ್ ಕೇಳ್ತಾರೆ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ ಕ್ಲಿಯರ್ ಆಗತ್ತಾ? 100% ಎಕ್ಸಾಮ್ ಕ್ಲಿಯರ್ ಆಗತ್ತೆ. ಫಸ್ಟ್ ಟೈಮ್ ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಎಕ್ಸಾಮ್ ಕ್ಲಿಯರ್ ಆಗತ್ತೆ. ಅಂಡ್ ಇದೇ ನಮ್ಮ ಜಡ್ಜಸ್ ಅಲ್ಲಿ 4 ಜನ ಜಡ್ಜಸ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಸೊ ಫಸ್ಟ್ ಅಟೆಂಪ್ಟ್ ಅಲ್ಲಿ 100% ಕ್ಲಿಯರ್ ಆಗ್ತಾರೆ. ಯಾವುದೇ ಒಂದು ನಿಮಗೆ ಪ್ರಾಕ್ಟೀಸ್ ಇರಬೇಕು ಅಥವಾ ಇನ್ನೊಂದಿರಬೇಕು, ಇಲ್ಲ ನೀವು ಎಕ್ಸೆಟ್ರಾ ಏನೂ ಇಲ್ಲ. ನೀವು ನಿಮ್ಮ ಎಫರ್ಟ್ಸ್ ಅನ್ನ ಚೆನ್ನಾಗಿ ಹಾಕಿದ್ದೀರಿ ಅಂಡ್ ಯು ಆರ್ ವೆಲ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್, ದೆನ್ ನೀವು ಕ್ವಾಲಿಫೈ ಆಗ್ತೀರಿ. ಸೊ ಹಾಗಿದ್ದಾಗ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ ಅಂತ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ನೀವು ಫಸ್ಟ್ ಅಟೆಂಪ್ಟ್ ಫಸ್ಟ್ ಟೈಮರ್ ಆದ್ರೂ, ಫ್ರೆಶ್ಲಿ ಪಾಸ್ಡ್ ಔಟ್ ಆಗಿದ್ರು ಸಹ ನೀವು ಸರಿಯಾಗಿ ನಿಮ್ಮ ಪ್ರಿಪರೇಷನ್ ಒಂದು ಕರೆಕ್ಟ್ ಗೈಡೆನ್ಸ್ ಅಲ್ಲಿ, ಕರೆಕ್ಟ್ ಜರ್ನಿಯಲ್ಲಿ ಇದ್ದೀರಿ ಅನ್ನೋದಾದ್ರೆ ಡೆಫಿನೆಟ್ಲಿ ಯು ವಿಲ್ ಕ್ವಾಲಿಫೈ ದಿಸ್ ಎಕ್ಸಾಮ್. ಸೊ ನಿಮ್ಮ ಜರ್ನಿನ ವಿತ್ ಪ್ರಾಪರ್ ಗೈಡೆನ್ಸ್ ಒಂದು ಚಾನೆಲೈಸ್ಡ್ ಮಾಡಿಕೊಂಡು ನಿಮ್ಮ ಕಂಪ್ಲೀಟ್ ಸ್ಟಡೀಸ್ ಅನ್ನ ನೀವು ಫೋಕಸ್ಡ್ ಆಗಿ ಓದ್ಕೊಳ್ಳಿ. ಎಕ್ಸಾಮ್ ಓರಿಯೆಂಟೆಡ್ ಓದಿ 100% ಕ್ಲಿಯರ್ ಆಗ್ತೀರಿ. ಸೊ ಇದೊಂದು ಬೇಸಿಕ್ ಕ್ವೆರೀಸ್ ಸ್ಟೂಡೆಂಟ್ ಕೇಳುವಂಥದ್ದು. ಸೊ ಹಾಗಾಗಿ ಇದನ್ನ ಕ್ಲಿಯರ್ ಮಾಡಬೇಕಿತ್ತು. ಅಂಡ್ ಆಲ್ಸೋ ಈ ಜಡ್ಜಸ್ ಅಂತ ಹೇಳುವಾಗ ಇದು ಪ್ರತಿಯೊಬ್ಬರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡುವಂತ ಒಂದು ಜಾಬ್. ಸೊ ಹಾಗಿದ್ದಾಗ ಅಷ್ಟೇ ರೆಸ್ಪಾನ್ಸಿಬಿಲಿಟಿಯಿಂದ ನೀವು ನಿಮ್ಮ ಒಂದು ಫರ್ದರ್ ಜೀವನನೂ ಸಹ ತಗೊಂಡು ಹೋಗಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಜಡ್ಜಸ್, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ಈ 83 ಜಡ್ಜಸ್, ನೀವು ನಿಮ್ಮ ರಿಸಲ್ಟ್ಸ್ ಏನ ಚೆಕ್ ಮಾಡಲ್ಲ ಅನ್ನೋದಾದ್ರೆ ಹೈಕೋರ್ಟ್ ಅಲ್ಲಿ ನೀವು ವೆಬ್ಸೈಟ್ ಅಲ್ಲಿ ಅಪ್ಲೋಡೆಡ್ ಆಗಿದೆ ನಿಮ್ಮ ಈ ಒಂದು PDF. ಸೊ ರಿಸಲ್ಟ್ ನ ಚೆಕ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ರಿಸಲ್ಟ್ ಆಫ್ 83 ಸ್ಟೂಡೆಂಟ್ಸ್ ಸೆಲೆಕ್ಟೆಡ್ ಫಾರ್ ದಿಸ್ ಎಕ್ಸಾಮಿನೇಷನ್. ಇದು ಹೈಕೋರ್ಟ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿದೆ. ಸೊ ರಿಸಲ್ಟ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಂಡ್ ನೀವು ನಿಮ್ಮ ಪ್ರಿಪರೇಷನ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ, ಆಲ್ಸೋ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಸಿವಿಲ್ ಜಡ್ಜ್ ಎಕ್ಸಾಮ್ 2026 ಈ ವರ್ಷದ ನೋಟಿಫಿಕೇಶನ್ಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಕಾಂಪ್ರಿಹೆನ್ಸಿವ್ ಬ್ಯಾಚ್, ದಟ್ ಇಸ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅನ್ನ ಇನ್ಕ್ಲೂಡ್ ಮಾಡುತ್ತೆ. ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎಟ್ ಅ ವೆರಿ ನಾಮಿನಲ್ ಪ್ರೈಸ್. ಎನ್ರೋಲ್ ಮಾಡ್ಕೊಳ್ಳಿ ಕ್ಲಾಸಸ್ಸಿಗೆ. ಆನ್ಲೈನ್ ಲೈವ್ ಕ್ಲಾಸಸ್ ಆಗಿರುತ್ತೆ. ಮಟೀರಿಯಲ್ ನಿಮಗೆ PDF ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಪ್ರಿಂಟ್ಔಟ್ ಮಾಡ್ಕೋಬಹುದು ನಿಮ್ಮ PDF ಮಟೀರಿಯಲ್ಸ್ ಅನ್ನ. ಕನ್ನಡ, ಇಂಗ್ಲಿಷ್ 2 ಲ್ಯಾಂಗ್ವೇಜ್ ಅಲ್ಲೂ ಸಹ ಕ್ಲಾಸಸ್ ನಡೆಯುತ್ತೆ. ರೆಕಾರ್ಡೆಡ್ ಲೆಕ್ಚರ್ಸ್ ಅವೈಲೇಬಲ್ ಇದೆ. ಸೊ ನೀವು ಆನ್ಲೈನ್ ಲೈವ್ ಕ್ಲಾಸಸ್ ನೋಡೋದಕ್ಕಾಗಿಲ್ಲ ಅಂತ ಹೇಳುವಾಗ ರೆಕಾರ್ಡೆಡ್ ಕ್ಲಾಸಸ್ ಯಾವಾಗ ಬೇಕಾದ್ರೂ ಕೇಳಿಸ್ಕೋಬಹುದು. ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಲಾಗತ್ತೆ. ಸೊ ದಟ್ ಯಾವತ್ತೂ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಒಂದು ಫೌಂಡೇಶನ್ ಆಗುತ್ತೆ ನೀವು ಫರ್ದರ್ ಓದ್ಕೊಳ್ಳೋದಕ್ಕೆ. ಅಂಡ್ ಟೆಸ್ಟ್ ಸೀರೀಸ್, ಟೆಸ್ಟ್ ಮೇಲೆ ಫುಲ್ ಫೋಕಸ್ ಇರುತ್ತೆ. ನೀವು ಆನ್ಸರ್ಸ್ ಕರೆಕ್ಷನ್ ಅನ್ನೋದು ಪ್ರತಿಯೊಂದೂ ಸಹ ನಡೆಯುತ್ತೆ. ಸೊ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಇದೆ. ನೀವು ಪ್ಲೇ ಸ್ಟೋರ್ ಹಾಗೆ ಆಪಲ್ ಸ್ಟೋರ್ ಅಲ್ಲಿನೂ ಸಹ ನೀವು ವಿಸಿಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲ swatilaw.com ಕೂಡ ಸಹ ನೀವು ವಿಸಿಟ್ ಮಾಡ್ಬೋದು ವೆಬ್ಸೈಟ್ನ. ಅಂಡ್ ಅಲ್ಲಿಂದನೂ ನೀವು ಎನ್ರೋಲ್ ಆಗಬಹುದು ಕ್ಲಾಸಸ್ಸಿಗೆ. ಸೊ ಇದು ನಿಮಗೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಲಾಂಚ್ ಆಗಿರುವಂತ ಬ್ಯಾಚ್ ಫಾರ್ ದಿಸ್ ಎಕ್ಸಾಮಿನೇಷನ್. ನಾವು ನಮ್ಮ ಒಂದು ವರ್ತ್ ಅನ್ನ ಆಲ್ರೆಡಿ ಪ್ರೂವ್ ಮಾಡಿದೀವಿ. 2023 ಅಲ್ಲಿ 2 ಜಡ್ಜಸ್ ಆಗಿದ್ರು ಅಂಡ್ ಅಷ್ಟೇ ಖುಷಿ ಕೊಟ್ಟಿದ್ದು ಬಿಕಾಸ್ ದಟ್ ವಾಸ್ ಅವರ್ ಫಸ್ಟ್ ಬ್ಯಾಚ್. ಇದು ನಮ್ಮ ಸೆಕೆಂಡ್ ಬ್ಯಾಚ್ ನ ರಿಸಲ್ಟ್ಸ್ ಅಂಡ್ ಈ ಬ್ಯಾಚ್ ಅಲ್ಲಿ ನಾವು 11 ಜನ ಜಡ್ಜಸ್ ಅನ್ನ ನೋಡಿದೀವಿ. ಸೊ ಹಾಗಾಗಿ ನಮ್ಮ ಕ್ಲಾಸಸ್ ಇಂದ 11 ಜನ ಜಡ್ಜಸ್ ಅನ್ನೋದು ತುಂಬಾ ಒಂದು ಪ್ರೌಡ್ ಫೀಲಿಂಗ್ ಅನ್ನ ಕೊಡುತ್ತೆ. ನೌ ಇಟ್ಸ್ ಯೋರ್ ಟೈಮ್ ದಟ್ ನೀವು ನಿಮ್ಮ ಕನ್ಸನ್ನ ನನ್ಸು ಮಾಡಿಕೊಳ್ಳೋದಕ್ಕೋಸ್ಕರ ಯು ಕ್ಯಾನ್ ಜಾಯಿನ್ ವಿತ್ ಅಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಅ ವೆರಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್. ಸೊ ನೀವು ನಿಮ್ಮ ಒಂದು ಎಫರ್ಟ್ಸ್ ಅನ್ನ ಕಂಟಿನ್ಯೂ ಮಾಡ್ತೀರಿ, ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ಸ್ ಅನ್ನೋದು ಸಿಗತ್ತೆ. ಥ್ಯಾಂಕ್ ಯು.